Hello everyone, welcome to English class, 4th English, second language. Unit is 4th, travel. The topic is safety first, written by Anid Blyton. ಸೊ ಇವತ್ತು ನಾವೇನು ಮಾಡೋಣ, 4ನೇ ತರಗತಿಯ ಒಂದು 4th ಯೂನಿಟಿನ ಟ್ರಾವೆಲ್ ಅಂದರೆ ಪ್ರಯಾಣ ಅದ್ರ ಬಗ್ಗೆ ಕೊಟ್ಟಿರುವಂಥ ಒಂದು ಸುಂದರ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಸೇಫ್ಟಿ ಫಸ್ಟ್ ಅಂದರೆ ಮೊದಲು ಸುರಕ್ಷತೆ ಅಂತ. ಸುರಕ್ಷತೆಯ ಬಗ್ಗೆ ನಾವು ಮೊದಲು ನೆನಪಿನಲ್ಲಿಟ್ಕೋಬೇಕು ಅಂತ. ಅದ್ರ ಬಗ್ಗೆ ಸುಂದರವಾದ ಪದ್ಯವನ್ನು ಆನಿಡ್ ಬ್ಲಿಟನ್ ಬರೆದಿದ್ದಾರೆ. ಸೊ ಹಾಗಾಗಿ ಆ ಪದ್ಯ ಏನು ಹೇಳುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗುವ. ಫಸ್ಟ್ ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್, ದೆನ್ ಐ ಎಕ್ಸ್ಪ್ಲೇನ್ ದಿಸ್ ಪೋಯಮ್. Up the street I look to see if any traffic's near to me. Down the street I look as well and listen for a horn or a bell. There is something coming, wait a bit. If I run out I may be hit. But now the road is nice and clear. No car or motor bus is near. I will run across the road is so wide and so get safely to the other side. ಸೊ ಈ ಒಂದು ಪದ್ಯ ಈ ರೀತಿಯಾಗಿರುವಂಥದ್ದು. ಸೊ ಈ ಪದ್ಯದ ಸಾರಾಂಶವನ್ನು ಈಗ ನೋಡ್ತಾ ಹೋಗುವ. ಅಪ್ ದ ಸ್ಟ್ರೀಟ್ ಐ ಲುಕ್ ಟು ಸಿ ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ. ನಾವೇನು ಮಾಡಬೇಕು, ರಸ್ತೆಗೆ ಇಳಿಯುವಕ್ಕಿಂತ ಮುಂಚೆ, ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ರಸ್ತೆಗೆ ಇಳಿಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ರಸ್ತೆಯನ್ನು ಸರಿಯಾಗಿ ಗಮನಿಸಬೇಕು. ಐ ಲುಕ್ ಟು ಸಿ, ಗಮನಿಸಬೇಕು, ನೋಡಬೇಕು. ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ, ಯಾವುದಾದ್ರು ಟ್ರಾಫಿಕ್ಸ್ ಇದೆಯಾ ಅಂದರೆ ಜನದಟ್ಟಣೆ ಇದೆಯಾ ಅಥವಾ ವಾಹನ ದಟ್ಟಣೆ ಇದೆಯಾ ಅಂತೇಳಿ ಮೊದಲು ನಾವೇನು ಮಾಡಬೇಕು, ನೋಡ್ಕೋಬೇಕು. ಡೌನ್ ದ ಸ್ಟ್ರೀಟ್ ಐ ಲುಕ್ ಆ್ಯಸ್ ವೆಲ್ ಆ್ಯಂಡ್ ಲಿಸನ್ ಫಾರ್ ಅ ಹಾರ್ನ್ ಆರ್ ಎ ಬೆಲ್. ನಾವು ಹಾಗೆ ರಸ್ತೆಗೆ ಇಳಿಬೇಕಾದ್ರೆ ಮೊದಲು ರಸ್ತೆಯ ಸುತ್ತಮುತ್ತಲು ನಾವೇನು ಮಾಡಬೇಕು, ಜನಸಂದಣಿ ಇದೆಯೋ ವಾಹನ ಸಂದಣಿ ಇದೆಯೋ ಅಂತ ನೋಡಬೇಕು. ಹಾಗೆ ರಸ್ತೆಯನ್ನು ಇಳಿತಾ ಇರಬೇಕಾದ್ರೆ, ರಸ್ತೆನ ಈಗ ಇಳಿತೀವಿ ಅನ್ಬೇಕಾದ್ರೆ ಐ ಲುಕ್ ಆ್ಯಸ್ ವೆಲ್ ಆ್ಯಂಡ್ ಲಿಸನ್ ಫಾರ್ ಅ ಹಾರ್ನ್ ಆರ್ ಬೆಲ್. ನಾವೇನು ಮಾಡಬೇಕು, ಸರಿಯಾಗಿ ಕೇಳಿಸ್ಕೋಬೇಕು. ಯಾವುದಾದ್ರು ವಾಹನಗಳ ಹಾರ್ನು ಅಥವಾ ಗಂಟೆ ಶಬ್ದ ಅಥವಾ ಬೆಲ್ ಶಬ್ದ ಆಗ್ತಿದೆಯೋ ಅಂತ ಹೇಳಿ ರಸ್ತೆಗೆ ಇಳಿಯೋಕ್ಕಿಂತ ಮುಂಚೆ ಇಳಿಬೇಕಾದ್ರೆ ಸರಿಯಾಗಿ ಕೇಳಿಸ್ಕೋಬೇಕು. ಹಿಂದ್ಗಡೆ ಮುಂದ್ಗಡೆ ಅಥವಾ ದೂರದಲ್ಲೆಲ್ಲೋ ವಾಹನದ ಹಾರ್ನ್ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಲಕ್ಷ್ಯ ಕೊಡಬೇಕು ಅಂತ. ದೇರ್ ಈಸ್ ಸಮಥಿಂಗ್ ಕಮಿಂಗ್, ವೇಟ್ ಅ ಬಿಟ್. ಒಂದು ವೇಳೆ ಏನೋ ಒಂದು ಬರ್ತಾ ಇದೆ ಅಥವಾ ಏನೋ ಒಂದು ಕೇಳಿಸ್ತಾ ಇದೆ ಅಂತ ಅಂದರೆ, ದೇರ್ ಈಸ್ ಸಮಥಿಂಗ್ ಕಮಿಂಗ್, ಏನೋ ಬರ್ತಾ ಇದೆ ಅಂತಂದರೆ ವೇಟ್ ಅ ಬಿಟ್, ಏನು ಮಾಡಬೇಕು, ಸ್ವಲ್ಪ ಹೊತ್ತು ನಿಲ್ಲಬೇಕು ಅಂತ, ಸ್ವಲ್ಪ ಹೊತ್ತು ಕಾಯಬೇಕು ಅಂತ. ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ಒಂದು ವೇಳೆ ನಾವು ಅದನ್ನು ಯಾವುದನ್ನು ಗಮನಿಸದೆ ಸಡನ್ನಾಗಿ ಓಡಿಬಿಟ್ರೆ ನಮಗೇನಾಗುತ್ತೆ, ಹಿಟ್, ಆಕ್ಸಿಡೆಂಟ್ ಆಗುತ್ತೆ, ಗಾಯ ಆಗುವಂಥ ಸಂದರ್ಭ ಇರುತ್ತೆ. ಏನಾದರೂ ಬರ್ತಾ ಇರೋದನ್ನ ನಾವು ಸರಿಯಾಗಿ ಗಮನಿಸದೇ ಇದ್ದಲ್ಲಿ, ನೋಡದೇ ಇದ್ರಲ್ಲಿ ಏನಾಗುತ್ತೆ, ಸಡನ್ನಾಗಿ ಓಡಿಬಿಟ್ರೆ ನಮಗೇನಾಗ್ಬೋದು, ಗಾಯ ಆಗ್ಬೋದು ಅಂತ, ಅಥವಾ ಆಕ್ಸಿಡೆಂಟೇ ಆಗ್ಬೋದು ಅಂತ. ಬಟ್ ನೌ ದ ರೋಡ್ ಈಸ್ ನೈಸ್ ಆ್ಯಂಡ್ ಕ್ಲಿಯರ್. ನೋ ಕಾರ್ ಆರ್ ಮೋಟರ್ ಬಸ್ ಈಸ್ ನಿಯರ್. ಒಂದು ವೇಳೆ ರಸ್ತೆ ಶುದ್ಧವಾಗಿದ್ದರೆ ಮೀನ್ಸ್ ಅಂದರೆ ಸ್ವಚ್ಛ ಇದೆ ಅಂತಲ್ಲ, ಅಂದರೆ ರಸ್ತೆಗಳಲ್ಲಿ ಯಾವುದೇ ವಾಹನಗಳು ಏನೂ ಇಲ್ಲದೆ ಸ್ಪಷ್ಟವಾಗಿದ್ದರೆ, ಕ್ಲಿಯರ್ ಆಗಿದ್ದರೆ, ನೋ ಕಾರ್, ಯಾವುದೇ ಕಾರ್ಗಳು ಓಡಾಡ್ತಾ ಇಲ್ಲ, ಮೋಟರ್ಗಳು ಓಡಾಡ್ತಾ ಇಲ್ಲ, ಬಸ್ಗಳು ಓಡಾಡ್ತಾ ಇಲ್ಲ, ಆ ರೀತಿ ಸಂದರ್ಭಗಳಿದ್ದರೆ ಐ ವಿಲ್ ರನ್ ಅಕ್ರಾಸ್ ದ ರೂಟ್ ಸೋ ವೈಡ್. ನಾವೇನು ಮಾಡ್ಬೋದು, ಈಸಿಯಾಗಿ ರಸ್ತೆಗಳನ್ನ ದಾಟಬಹುದು. ಆ್ಯಂಡ್ ಸೊ ಗೆಟ್ ಸೇಫಿಲಿ ಟು ದಿ ಅದರ್ ಸೈಡ್. ಹಾಗಾಗಿ ಏನಾಗುತ್ತೆ, ಆ ರೀತಿಯಾಗಿ ಮಾಡಿದಾಗ ನಮಗೇನಾಗುತ್ತೆ, ಸುರಕ್ಷತೆ ಸಿಕ್ಕದಂಗೆ ಆಗುತ್ತೆ, ಮತ್ತೊಂದು ಕಡೆಯಿಂದ ಕೂಡ ನಮಗೆ ಸುರಕ್ಷತೆ ಇದ್ದಂಗೆ ಆಗುತ್ತೆ ಅಂತ ಹೇಳಿ. ಸೊ ಈ ಒಟ್ಟಾರೆಯಾಗಿ ಪೋಯಮನ್ನು ಕೊಟ್ಟಿರೋ ಕಾರಣ ಏನಪ್ಪ ಅಂದರೆ, ರಸ್ತೆಯಲ್ಲಿ ನಾವು ದೀಪಗಳನ್ನು ನೋಡಿಕೊಂಡು ಚಲನೆಯನ್ನು ಮಾಡಬೇಕು. ಇಲ್ಲಿ ರೆಡ್ ಸಿಂಪಾಲು, ಆಮೇಲೆ ಯೆಲ್ಲೋ, ಗ್ರೀನ್ ಕೊಟ್ಟಿದ್ದಾರೆ. ಸೊ ರೆಡ್ ಇಟ್ ಇಂಡಿಕೇಟ್ಸ್ ಟು ಸ್ಟಾಪ್ ದ ವೆಹಿಕಲ್ಸ್. ಏನಾಗಬೇಕು, ಈ ರೆಡ್ ಬಂದಾಗ ವೆಹಿಕಲ್ ಸ್ಟಾಪ್ ಆಗಬೇಕು, ನಿಲ್ಲಬೇಕು. ಯೆಲ್ಲೋ ಬಂದಾಗ ಏನಾಗುವಂಥದ್ದು, ರೆಡಿ ಟು ಮೂವ್ ಮಾಡಲಿಕ್ಕೆ ಏನಾಗಿರಬೇಕು, ರೆಡಿಯಾಗಿರಬೇಕು. ಸೊ ಯಾವುದಾದ್ರು ವಾಹನಗಳು ಚಲಿಸಬೇಕಾದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಿಗ್ನಲ್ಗಳಿರ್ತವೆ. ಸೊ ಯೆಲ್ಲೋ ಕಲರ್ ಇದ್ದಾಗಂಥ ಸಂದರ್ಭದಲ್ಲಿ ಏನು ಮಾಡುವಂಥದ್ದು, ಈ ಯೆಲ್ಲೋ ಕಲರ್ ಹಾಕಿದಾಗ ಏನು ಮಾಡೋದು, ಸ್ಟಾರ್ಟ್ ಮಾಡುವಂಥದ್ದಲ್ಲಿ ಇರಬೇಕಂತ ವಾಹನಗಳು.
ಯಾಕಂದರೆ ಗ್ರೀನ್ ಬಂದ ತಕ್ಷಣ ಏನಾಗಬೇಕು, ಚಲನೆಯನ್ನು ಮಾಡಬಹುದು ಅಂತೇಳಿ. ಸೊ ಟ್ರಾಫಿಕ್ನ ಬಗ್ಗೆ ಎಷ್ಟೊಂದು ಅಪಘಾತಗಳು ಸಂಭವಿಸ್ತಿರೋ ಕಾರಣದಿಂದ ಇಷ್ಟು ಜಾಗರೂಕರಾಗಿದ್ದು ಕೂಡ ಅಪಘಾತಗಳು ಸಂಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸೇಫ್ಟಿ ಫಸ್ಟ್ ಏನಾಗಬೇಕು, ಸುರಕ್ಷತೆ ಅನ್ನೋದು ಮೊದಲು. ಒಟ್ಟಾರೆಯಾಗಿ ಪದ್ಯ ಹೇಳೋದೇನಪ್ಪ ಅಂತಂದರೆ, ನಾವು ರಸ್ತೆಯನ್ನು ಕೆಳಗೆ ಇಳಿಯೋಕ್ಕಿಂತ ಮುಂಚೆ ಏನಾದರೂ ವಾಹನ ದಟ್ಟಣೆ ಇದೆಯೋ, ಜನರ ದಟ್ಟಣೆ ಇದೆಯೋ ಅಂತ ನೋಡ್ಕೋಬೇಕು. ಅದಾದ ನಂತರ ರಸ್ತೆಗೆ ಇಳಿತಾ ಇರಬೇಕಾದ್ರೆ ನಾವೇನು ಮಾಡಬೇಕು, ಯಾವುದಾದ್ರು ವಾಹನಗಳ ಹಾರ್ನು, ಬೆಲ್ಲು ಶಬ್ದಗಳು ಬರ್ತಾ ಇದೆಯೋ ದೂರದಿಂದ ಅಥವಾ ಹತ್ತಿರದಿಂದ ಅಂತ ಸರಿಯಾಗಿ ಕೇಳಿಸ್ಕೋಬೇಕು. ಒಂದು ವೇಳೆ ಯಾವುದಾದ್ರು ವಾಹನಗಳ ಶಬ್ದಗಳು ಬರ್ತಾ ಇದ್ದರೆ ಅಥವಾ ಏನಾದರೂ ಕೇಳ್ತಾ ಇದ್ದರೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಕ್ಷಣ ಅಲ್ಲೇ ನಿಲ್ಲಬೇಕು. ಒಂದು ವೇಳೆ ನಾವು ನಿಲ್ಲದೆ ಸಡನ್ನಾಗಿ ಓಡಿಬಿಟ್ರೆ ನಮಗೇನಾಗುತ್ತೆ, ಆಕ್ಸಿಡೆಂಟ್ ಆಗೋ ಸಂದರ್ಭ ಇರುತ್ತೆ ಅಂತ. ಬಟ್ ನೌ ಇಸ್ ರೋಡ್ ಈಸ್ ಕ್ಲಿಯರ್ ಆ್ಯಂಡ್ ನೈಸ್ ಆ್ಯಂಡ್ ಕ್ಲಿಯರ್. ಒಂದು ವೇಳೆ ರಸ್ತೆ ಸ್ಪಷ್ಟವಾಗಿದ್ದರೆ, ಯಾವುದೇ ರೀತಿ ವಾಹನಗಳು ಚಲಿಸದೇ ಇಲ್ಲದ್ರೆ, ಕಾರುಗಳು, ಮೋಟಾರ್ ಸೈಕಲ್ಗಳು, ಬಸ್ಸು ಏನು ಚಲಿಸದೇ ಇದ್ದಲ್ಲಿ ನಾವೇನು ಮಾಡ್ಬೋದು, ಈಸಿಯಾಗಿ ಸುಲಭವಾಗಿ ರಸ್ತೆಯನ್ನು ದಾಟಬಹುದು. ಆವಾಗ ನಮ್ಮ ಸುರಕ್ಷತೆ ಸರಿಯಾಗಿ ಇರುತ್ತೆ, ನಾವು ಸುರಕ್ಷಿತವಾಗಿ ದಾಟ್ಬೋದು, ಸುರಕ್ಷಿತರಾಗಿ ಇರ್ತೀವಿ ಅಂತೇಳಿ ಈ ಪದ್ಯವನ್ನು ಕೊಟ್ಟಿದ್ದಾರೆ. ಸೊ ಐ ಹೋಪ್ ಟುಡೇ ಲೆಸನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಟುಡೇ ಪೋಯಮ್ ಇಸ್ ಯುವರ್ ಅಂಡರ್ಸ್ಟ್ಯಾಂಡ್. ಸೊ ಬಹುಶಃ ಈ ಪದ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.